ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಈ ವ್ಲಾಗ್ ಏನು ಅಂತ ನಿಮ್ಗೆ ಆಲ್ರೆಡಿ ಟೈಟಲ್ ನೋಡೇ ಗೊತ್ತಾಗಿರುತ್ತೆ. ಇವತ್ತು ನಮ್ಮದು ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಆಲ್ರೆಡಿ ತುಂಬ ಜನ ವಿಷಸ್ನ ಕಳಿಸ್ತಿದ್ದೀರಾ ಇನ್ಸ್ಟಾಗ್ರಾಮ್ DMಸಲ್ಲಿ. ನಾನು ನಿಮ್ಮೆಲ್ಲರೂ ವಿಷಸ್ನ ನೋಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ರಿಪ್ಲೈ ಕೂಡ ಮಾಡ್ತಾಯಿದ್ದೀನಿ ಮಾರ್ನಿಂಗಿಂದ ನಾನು ಕೂಡ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಷಸ್ಗೆ. ನಾನು ಯಾವಾಗಲೂ ಗ್ರೇಟ್ಫುಲ್ ಅಷ್ಟೇ ಹೇಳೋಕ್ಕಾಗೋದು. ಆ್ಯಂಡ್ ಇವಾಗ ಟೈಮ್ 1:45 ಆಗಿದೆ ಅರೌಂಡ್. ಇವಾಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನಮ್ಮದು ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಮಂಡೇ ಬಂದಿದೆ. ಮಂಡೇ ಎಷ್ಟು ಸ್ಪೆಷಲ್ ನನಗೆ ಅಂತ ನಿಮಗೆಲ್ರಿಗೂ ಆಲ್ರೆಡಿ ಗೊತ್ತು. ನನ್ನ ತಂಗಿ ಒಂದು ಇದ್ದಾರೆ ಮನೆಯಲ್ಲಿ. ಮಾಡು ಇದ್ದಾರೆ, ಅಮ್ಮ, ತಂಗಿ, ನನ್ನ ಮಗಳು ರಂಜಿತ್ ಆಫೀಸ್ಗೆ ಹೋಗಿದ್ದಾರೆ. ಡ್ಯೂಟಿ ಮುಗಿಸ್ಕೊಂಡು ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಹೇಗೆ ಏನು ಅಂತ, ಇವತ್ತಿನ ಡೇ ಹೇಗಿರುತ್ತೆ, ಏನು ಪ್ಲ್ಯಾನ್ಸ್ ಅಷ್ಟಾಗೇನೂ ಇಲ್ಲ. ರ್ಯಾಂಡಮ್ಮಾಗೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ಹಾಗೆ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸುಮಾರಷ್ಟು ಮಾತಾಡೋದಿದೆ ಈ ಬ್ಲಾಗಲ್ಲಿ ನಿಮ್ಮ ಜೊತೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮಮ್ಮ ಇಲ್ಲಿ ಮಧ್ಯಾಹ್ನದ ಅಡುಗೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಮೊಸಪ್ಪು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ಕಟ್ ಮಾಡ್ಕೊತಿದ್ರು. ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಮನೆ ಹತ್ರನೇ ಸೊಪ್ಪು ಬಂದಿತ್ತು, ಅಲ್ಲೇ ಇವರೇ ಹೋಗ್ಬಿಟ್ಟು ತೊಗೊಂಡು ಬಂದಿದ್ರು. ನನ್ನ ತಂಗಿ ಹಸುವಾಗ್ತಿದೆ, ಏನಾದರೂ ಮಾಡ್ಕೊತೀನಿ ಅಂತ ಮ್ಯಾಗಿ ಆರ್ಡ್ರ್ ಮಾಡ್ಕೊಂಡಿದ್ಲು ಜೆಪ್ಟೋಯಿಂದ. ಅದನ್ನು ಪ್ರಿಪೇರ್ ಮಾಡೋದಕ್ಕೆ ನನಗೆ ಬಾಣಲಿ ಹುಡಿ ಕೊಡ್ಬಾ ಅಂತ ಕರಿತಾ ಇದ್ದಾಳೆ. ಆ್ಯಕ್ಚುಲಿ ಅಡುಗೆ ಕೆಲಸ ಸ್ವಲ್ಪ ಇವತ್ತು ಲೇಟಾಗಿ ಸ್ಟಾರ್ಟ್ ಆಯಿತು. ಸ್ವಲ್ಪ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಬೇಕಿತ್ತು. ಅಮ್ಮ ಒಬ್ಬರೇ ಮಾಡಿದ್ರು, ನಾನೇನು ಎಲ್ಪ್ ಮಾಡಲಿಲ್ಲ. ಹಂಗಾಗಿ ಅಡುಗೆನೂ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ಕೊತಿದ್ದಾರೆ. ನನ್ನ ತಂಗಿ ಅಲ್ಲಿವರೆಗೂ ಅಷ್ಟು ತಡೆಯೋಕ್ಕಾಗಲ್ಲ ಅಂತ ಮ್ಯಾಗಿ ಆರ್ಡ್ರ್ ಮಾಡ್ಕೊಂಡು ಮ್ಯಾಗಿ ಕುಕ್ ಮಾಡ್ಕೊತಿದ್ದಾಳೆ. ನನ್ನ ಮಗಳು ಇಲ್ಲ ಆರಾಮಾಗಿ ರೂಮಲ್ಲಿ ಮಲ್ಕೊಂಡಿದ್ದಾಳೆ. ನನಗೆ ಇನ್ನೂ ಸ್ವಲ್ಪ ಕೆಲಸಗಳಿತ್ತು, ವಿಡಿಯೋ ಎಡಿಟಿಂಗ್ ಎಲ್ಲನೂ ಆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ರೂಮಿಗೆ ಬಂದೆ. ವಿಡಿಯೋ ಎಡಿಟಿಂಗ್ ಕೂಡ ತುಂಬಾ ಟೈಮ್ ತೊಗೊಳುತ್ತೆ. ವಿಡಿಯೋ ಶೂಟ್ ನಾವು ಆರಾಮಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು, ಬಟ್ ಎಡಿಟಿಂಗ್ ಅಂತ ಕೂತ್ಕೊಂಡ್ರೆ 2 hours 3 hours ಈ ರೀತಿ ಎಲ್ಲ ಟೈಮ್ ತೊಗೊಳುತ್ತೆ. ಸಮ್ಟೈಮ್ಸ್ ಅಂದರೆ ಮಿನಿ ಬ್ಲಾಗ್ಸ್ ಎಲ್ಲ ಶಾರ್ಟ್ ವಿಡಿಯೋ ಅಲ್ವಾ, ಇದು ಸ್ವಲ್ಪ ಪರವಾಗಿಲ್ಲ, ಕಡಿಮೆ ಟೈಮ್ ತೊಗೊಳುತ್ತೆ. ನಂದು ಎಡಿಟಿಂಗ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ನಮ್ಮಮ್ಮ ಅಡುಗೆ ಮಾಡಿದರು. ನಾನು ಊಟ ಮಾಡಿ ಹೊರಗಡೆ ಬಂದೆ. ತುಂಬಾ ಮಳೆ ಬರ್ತಿತ್ತು. ಆ್ಯಕ್ಚುಲಿ ನಾವು ಇವತ್ತು ಸಂಜೆ ಹಂಗೆಲ್ಲ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಟ್ ಮಳೆ ಈವ್ನಿಂಗ್ ಹಂಗೆ ಸ್ಟಾರ್ಟ್ ಆಯಿತು. ತುಂಬ ಜೋರಾಗಿ ಕೂಡ ಬಂತು. ಈ ಟೈಮಲ್ಲಿ ಈ ವೆದರಲ್ಲಿ ಆಚೆ ಪಾಪನ ಕರ್ಕೊಂಡು ಹೋಗೋದು ಅಷ್ಟು ಸೇಫ್ ಅಲ್ಲ ಅಂತ ಅನಿಸಿ ಅದನ್ನೇ ಥಿಂಕ್ ಮಾಡ್ತಾಯಿದ್ವಿ, ಕ್ಯಾನ್ಸಲ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಪೋಸ್ಟ್ಪೋನ್ ಮಾಡ್ಕೊಳ್ಳೋಣ, ಯಾವಾಗಾದರೂ ವೀಕೆಂಡಲ್ಲಿ ಹೋಗೋಣ ಅಂತ. ಓಕೆ ಗೈಸ್, ಆಫ್ಟರ್ ಡೆಲಿವರಿ ನನ್ನ ಫೇಸಲ್ಲಿ ತುಂಬಾ ಪಿಂಪಲ್ಸ್ ಆಗಿಬಿಟ್ಟಿದ್ದಾವೆ. ನೀವೇ ನೋಡ್ತಿರ್ಬೋದು. ತುಂಬಾ ಡಲ್ ಅಂತಲೂ ಅನಿಸುತ್ತೆ ನನ್ನ ಸ್ಕಿನ್. ಈ ನಡುವೆ ನಾನು ತುಂಬಾ ವರಿ ಆಗಿಬಿಟ್ಟಿದೆ. ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ ಅಂತ ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ಬಳು ಕ್ಯೂ ಸ್ಕಿನ್ ಆ್ಯಪ್ ಬಗ್ಗೆ ಸಜೆಸ್ಟ್ ಮಾಡಿದ್ಲು. ಓಕೆನಾ, ಈ ಆ್ಯಪ್ ಹೇಗೆ ಅಂತಂದರೆ ಡರ್ಮಟಾಲಜಿಸ್ಟ್ ಕೂಡ ಅವೈಲಬಲ್ ಇರ್ತಾರೆ. ಅವರೊಂದಷ್ಟು ಕ್ವಶನ್ಸ್ನ ಕೇಳ್ತಾರೆ, ಲೈಕ್ ನಿಮ್ಮ ಸ್ಕಿನ್ ಟೈಪ್ ಯಾವುದು ಆ್ಯಂಡ್ ನಿಮ್ಮ ಡೈಲಿ ರುಟೀನ್ ಏನು, ಈ ರೀತಿ ಒಂದು ಫ್ಯೂ ಕ್ವಶನ್ಸ್ನ ಕೇಳಿ ಅದಾದಮೇಲೆ ಫೋಟೋ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಾರೆ. ನಾವು ನಮ್ಮ ಫೇಸ್ ಫೋಟೋ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದ್ದಾದಮೇಲೆ ನಮ್ಮ ಫೇಸ್ನ ಕಂಪ್ಲೀಟಾಗಿ ಅವ್ರು ಅನಲೈಸ್ ಮಾಡಿ ನಮ್ಮ ಸ್ಕಿನ್ಗೆ ಮ್ಯಾಚ್ ಆಗೋ ಥರ ಒಂದಷ್ಟು ಪ್ರಾಡಕ್ಟ್ಸ್ನ ಪ್ರಿಪೇರ್ ಮಾಡಿ ಕಳಿಸ್ತಾರೆ. ಲೈಕ್ ಇದು ಕಸ್ಟಮೈಸ್ಡ್ ಕಿಟ್ ಅಂತಲೇ ಹೇಳ್ಬೋದು. ನನಗೂ ಕೂಡ ಒಂದು ಕಿಟ್ನ ಕಳಿಸ್ಕೊಟ್ಟಿದ್ದಾರೆ. ಆ ಕಿಟ್ಟಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ನನಗೆ ಈ 5 ಪ್ರಾಡಕ್ಟ್ಸ್ನ ಕಳಿಸ್ಕೊಟ್ಟಿದ್ದಾರೆ. ಅವ್ರ ಪ್ಯಾಕೇಜಿಂಗೇ ನಂಗೆ ತುಂಬ ಇಷ್ಟ ಆಯಿತು, ನೀವೇ ನೋಡ್ತಿರ್ಬೋದು. ಫಸ್ಟ್ಲಿ ಇದು ಸನ್ಸ್ಕ್ರೀನ್. ಆಫ್ಟರ್ ಫೇಸ್ ವಾಶ್ ಮಾಯಿಶ್ಚರೈಸರ್ ಆದಮೇಲೆ ನೈಟ್ ಆ್ಯಂಡ್ ಮಾರ್ನಿಂಗ್ ಅಪ್ಲೈ ಮಾಡೋದಕ್ಕೆ ಕೇಳಿದ್ದಾರೆ. ಇದು ಬಂದು ಮಾಯಿಶ್ಚರೈಸರ್ ಆ್ಯಂಡ್ ನೈಟ್ ಕ್ರೀಮ್ ಕೂಡ ಕೊಟ್ಟಿದ್ದಾರೆ. ಎವ್ರಿಡೇ ನೈಟ್ ಫೇಸ್ ವಾಶ್ ಆದಮೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ 10 minutes ಬಿಟ್ಟು ನೈಟ್ ಕ್ರೀಮ್ನ ಅಪ್ಲೈ ಮಾಡಬೇಕು. ಎಲ್ಲನೂ ಸ್ವಲ್ಪನೇ ಅಪ್ಲೈ ಮಾಡಬೇಕು. ನಮಗೆ ತುಂಬ ದಿನನೇ ಬರುತ್ತೆ ಈ ಕಿಟ್. ಆ್ಯಂಡ್ ಇದು ಬಂದು ಫೇಸ್ ವಾಶ್. ಇದ್ರ ಜೊತೆ ನನಗೆ ಶೀಟ್ ಮಾಸ್ಕ್ ಕೂಡ ಕಳಿಸ್ಕೊಟ್ಟಿದ್ದಾರೆ. ಓವರ್ ಆಲ್ 5 ಪ್ರಾಡಕ್ಟ್ಸ್ ನನಗೆ ಕಳಿಸ್ಕೊಟ್ಟಿರೋದು. ಆ್ಯಂಡ್ ನನಗೆ ಕಳಿಸ್ಕೊಟ್ಟಿರೋ ಪ್ರಾಡಕ್ಟ್ಸೇ ನಿಮಗೂ ಕೂಡ ಕಳಿಸ್ಕೊಡಲ್ಲ. ನಿಮ್ಮ ಸ್ಕಿನ್ನ ಅನಲೈಸ್ ಮಾಡಿ, ಅಂದರೆ ನಿಮ್ಮ ಫೇಸ್ನ ಅನಲೈಸ್ ಮಾಡಿ ನಿಮ್ಮ ಸ್ಕಿನ್ಗೆ ಯಾವ್ದು ಸೆಟ್ ಆಗುತ್ತೋ ಅದನ್ನು ಕಳಿಸ್ಕೊಡ್ತಾರೆ. ನಿಮಗೆ ಗೊತ್ತಿರುತ್ತೆ, ನಾವು ಹೊರಗಡೆ ಹೋಗಿ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದ್ರೆ ತುಂಬಾ ಖರ್ಚಾಗುತ್ತೆ. ಲೈಕ್ ಕನ್ಸಲ್ಟೇಷನ್ ಫೀಸ್ ಅಂತಲೇ ಸಪ್ರೇಟ್ ಪೇ ಮಾಡಬೇಕು, ಮತ್ತು ಪ್ರಾಡಕ್ಟ್ಸ್ಗೆ ಸಪ್ರೇಟ್ ಪೇ ಮಾಡಬೇಕು. ಬಟ್ ಈ ಆ್ಯಪಲ್ಲಿ ಹಂಗೇನಿಲ್ಲ. ಎವ್ರಿ 20 days ಒನ್ಸ್ ರೆಗ್ಯುಲರ್ ಚೆಕಪ್ ಕೂಡ ಇರುತ್ತೆ. ಅದು ಕೂಡ ಕಂಪ್ಲೀಟ್ಲಿ ಫ್ರೀ. ಆ್ಯಂಡ್ ನಾವೆಲ್ಲೂ ಟ್ರಾವೆಲ್ ಕೂಡ ಮಾಡೋದು ಬೇಕಿಲ್ಲ. ಆರಾಮಾಗಿ ಮನೆಗೆ ಕುತ್ಕೊಂಡು ಅವ್ರ ಜೊತೆ ಟೆಕ್ಸ್ಟ್ ಮಾಡಿಕೊಂಡು ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ನಾವು ಪಡ್ಕೋಬೋದು. ಆ್ಯಂಡ್ ಈ ಕಿಟ್ಗೆ ನನಗೆ ಚಾರ್ಜ್ ಆಗಿದ್ದು ಅರೌಂಡ್ 2.2K. ಇದರಲ್ಲಿ 5 ಪ್ರಾಡಕ್ಟ್ಸ್ ಬರುತ್ತೆ. ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನೊಂದು ಕಿಟ್ ಇದೆ ಆಯಿತಾ, ಅದು 1700 rupees ಚಾರ್ಜ್ ಮಾಡ್ತಾರೆ. ಬಟ್ ಅದು 4 ಪ್ರಾಡಕ್ಟ್ಸ್ ಬಂದಿರುತ್ತೆ. ಅದರಲ್ಲಿ ರಿಸಲ್ಟ್ ಸಿಗೋದು ಸ್ವಲ್ಪ ಡಿಲೇ ಆಗುತ್ತೆ ಅಂತ ನಾನು ಇದನ್ನು ತರಿಸ್ಕೊಂಡೆ. ಆ್ಯಂಡ್ ಈ ಕ್ಯೂ ಸ್ಕಿನ್ ಆ್ಯಪ್ನ ನೀವು ಆ್ಯಪ್ ಸ್ಟೋರ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ತುಂಬಾ ಸೇಫೆಸ್ಟ್ ಆ್ಯಪ್. ಇಲ್ಲಾಂದರೆ ನಾನು ಅವರ ಆ್ಯಪ್ ಲಿಂಕ್ನ ಡಿಸ್ಕ್ರಿಪ್ಷನ್ ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಕೂಪನ್ ಕೋಡ್ನ ನೀವು ಯೂಸ್ ಮಾಡಿಕೊಂಡು ಶಾಪಿಂಗ್ ಮಾಡಿದ್ರೆ ನಿಮ್ಗೆ ಇಷ್ಟು % ಡಿಸ್ಕೌಂಟ್ ಅಂತಲೂ ಸಿಗುತ್ತೆ.
ನನ್ನ ತಂಗಿ ಕೂಡ ಊಟ ಮಾಡಿಕೊಂಡು ಪಿ ಜಿಗೆ ಹೊರಡ್ತಿದ್ದಾಳೆ. ಅವಳು ಆಲ್ರೆಡಿ 2 ಡೇಸ್ ಏನೋ ಲೀವ್ ಹಾಕಿದ್ಲು. ಇವತ್ತು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಹೊರಟ್ಲು. ನಾವು ಅಲ್ಲಿಗೂ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಿವಂತೆ ಅಂತ ಹೇಳಿದ್ವಿ. ಬಟ್ ಅವಳಿಗೆ ಮಾರ್ನಿಂಗೇ ಡ್ಯೂಟಿ ಇರುತ್ತೆ. 7 ಹಂಗೆಲ್ಲ ಪಿ ಜಿ ಬಿಡಬೇಕು. ಮತ್ತು ಇಲ್ಲಿಂದ ಹೋಗಿ ಪಿ ಜಿಯಲ್ಲೆಲ್ಲ ರೆಡಿಯಾಗಿ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಅವಳು ಈವ್ನಿಂಗೇ ಹೊರಟ್ಲು. ಅವಳು ಸ್ವಲ್ಪ ಬಟ್ಟೆಗಳೆಲ್ಲ ಜೋಡಿಸ್ಕೊಳ್ಳೋದಿತ್ತಂತೆ. ನನ್ನ ಮಗಳು ಕೂಡ ಅವ್ರ ಆಂಟಿಗೆ ಬಾಯ್ ಮಾಡೋದಕ್ಕೆ ಬಂದಿದ್ಲು. ಕ್ಯಾಬ್ನ ಬುಕ್ ಮಾಡ್ಕೊಂಡಿದ್ಲು. ಫುಲ್ ಮಳೆ ಬರ್ತಿದೆ ಹೋಗ್ಬೇಡ ಅಂತ ಹೇಳಿದ್ವಿ. ಬಟ್ ಸ್ವಲ್ಪ ಮಳೆ ಸ್ಟಾಪ್ ಆದಾಗ ಆಟೋ ಬುಕ್ ಮಾಡ್ಕೊಂಡು ಹೊರಡ್ತೀನಿ, ಮತ್ತೆ ಹೋಗಿ ಕೆಲಸಗಳೆಲ್ಲ ಮಾಡ್ಕೊಳ್ಳೋದಿರುತ್ತೆ, ಲೇಟ್ ಆಗುತ್ತೆ. ಬೇಗ ವರ್ಕ್ನ ಮುಗಿಸ್ಕೊಂಡು ರೆಸ್ಟ್ ಮಾಡಿದ್ರೆ ನಾಳೆ ಮಾರ್ನಿಂಗ್ ಡ್ಯೂಟಿಗೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಅವಳು ಆ ರೀತಿ ಪ್ಲಾನ್ ಮಾಡ್ಕೊಂಡು ಹೊರಟ್ಲು. ನನ್ನ ಮಗಳಂತೂ ಈ ರಾಕರಲ್ಲಿ ತುಂಬಾ ಎಂಜಾಯ್ ಮಾಡ್ತಾಳೆ. ಆ ಟಾಯ್ಸ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಆಲ್ರೆಡಿ ಈಗ ತುಂಬಾ ಅಬ್ಸರ್ವ್ ಮಾಡ್ತಿದ್ದಾಳೆ. ಆ ಟಾಯ್ಸ್ ಮ್ಯೂಸಿಕ್ ಸ್ಟಾಪ್ ಆಗಿದ ತಕ್ಷಣ ಒಂದು ಸೌಂಡ್ ಮಾಡ್ತಾಳೆ. ಅದಾದ್ಮೇಲೆ ಮತ್ತೆ ಹೋಗಿ ನಾವು ಆನ್ ಮಾಡಿಬಿಟ್ಟು ಬರ್ತೀವಿ. ರಾಕರಲ್ಲಿ ಹಾಕಿ ಆರಾಮಾಗಿ ನಾವು ಬೇರೆ ಕೆಲಸಗಳು ಏನಾದರೂ ಇದ್ದರೆ ಮಾಡ್ಕೋಬೋದು. ಅವಳದು ಅಷ್ಟೇ ನಮಗೆ ಡಿಸ್ಟರ್ಬೆನ್ಸ್ ಅಂತ ಅನಿಸಲ್ಲ. ಆದರೂ ನಾವು ಕೂಡ ತುಂಬ ಟೈಮ್ ಅವಳನ್ನ ಅದರಲ್ಲೇ ಹಾಕಲ್ಲ. ಅವಳಿಗೂ ಕೂಡ ಬೋರ್ ಆಗುತ್ತೆ ಅಲ್ಲ. ಮ್ಯಾಕ್ಸಿಮಮ್ ಅಂದರೆ 20 to 30 ಮಿನಿಟ್ಸ್ ಅಷ್ಟೇ. ಆ್ಯಂಡ್ ಈವ್ನಿಂಗ್ ಹಂಗೆ ಮತ್ತೆ ನೈಟ್ ಹಂಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದೇವ್ರ ಮನೆ ಪೂಜೆ ಮಾಡಿ ಸುಮಾರು ಒಂದು 3-4 ಮಂತ್ಸ್ ಆಗಿತ್ತು. ನಾನು ಡೆಲಿವರಿಗೆ ಹೋಗೋ ದಿನ ಪೂಜೆ ಮಾಡಿದ್ದು. ಅದಾದಮೇಲೆ ನಾನು ಡೆಲಿವರಿ ಆದಮೇಲೆ ಮತ್ತೆ ಪೂಜೆ ಮಾಡಿರಲಿಲ್ಲ. ನಮ್ಮ ಕಡೆ ಒಂದು 3 ಮಂತ್ಸ್ವರೆಗೂ ದೇವ್ರ ಮನೆಗೆ ಹೋಗಂಗಿಲ್ಲ ಆ್ಯಂಡ್ ಪೂಜೆ ಕೂಡ ಮಾಡೋಂಗಿಲ್ಲ ಅಂತಾರೆ. ಇವತ್ತು ಅಮ್ಮನ ಹತ್ರ ಕೇಳಿಕೊಂಡು ಇವಾಗ ಮಾಡ್ಬೋದು ಮಾಡು ಅಂತ ಹೇಳಿದ್ರು. ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಕೂಡ ಮಾಡಿದೆ. ಇನ್ನು ಮನೇಲೇ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಜೆಪ್ಟೋದಲ್ಲಿ ಕ್ಯಾಂಡಲ್ ಕೂಡ ಆರ್ಡ್ರ್ ಮಾಡಿದ್ದೆ, ರೆಡ್ ಕಲರ್ದು. ಆ್ಯಂಡ್ ಆ ಪ್ರೈಸ್ಗೆ ತುಂಬಾ ವರ್ತ್ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿ ಬಂದಿತ್ತು ಕ್ವಾಲಿಟಿ ಎಲ್ಲ. ಆನ್ಲೈನ್ ಅಪ್ಲಿಕೇಶನ್ಸ್ ನೀವು ಯಾವ್ದು ಯೂಸ್ ಮಾಡ್ತೀರಾ ಅಂತ ರಿಪೀಟೆಡ್ಲಿ ಕೇಳ್ತಾನೆ ಇರ್ತೀರಾ. ಅಂದರೆ ನಾನು ಒಂದೊಂದು ಟೈಮ್ ಒಂದೊಂದು ಯೂಸ್ ಮಾಡ್ತೀನಿ. ಮೆಜಾರಿಟಿ ನಾನು ಜೆಪ್ಟೋ ಯೂಸ್ ಮಾಡ್ತೀನಿ. ಅದಾದಮೇಲೆ ಅಮೆಝಾನಲ್ಲಿ ಸ್ವಲ್ಪ ಕ್ವಿಕ್ ಡೆಲಿವರಿ ಇದೆ, 9 ಮಿನಿಟ್ಸ್ಗೆಲ್ಲ ತಂದು ಕೊಡ್ತಾರೆ. ಬ್ಲಿಂಕಿಟ್ ಕೂಡ ಯೂಸ್ ಮಾಡ್ತೀನಿ. ಜಿಯೋ ಮಾರ್ಟ್ ಆ್ಯಂಡ್ ಬಿಗ್ ಬಾಸ್ಕೆಟ್ ಕೂಡ ಯೂಸ್ ಮಾಡ್ತೀನಿ. ಒಂದೊಂದು ಸರಿ ಒಂದೊಂದು ನಮಗೆ ಬೇಕಾಗಿರೋ ಗ್ರಾಸರೀಸ್ ಸಮ್ಟೈಮ್ಸ್ ಒಂದೊಂದು ಆ್ಯಪ್ಸಲ್ಲಿ ಇರಲ್ಲ. ಯಾವ ಆ್ಯಪಲ್ಲಿ ಅವೈಲೇಬಲ್ ಇರುತ್ತೋ ನೋಡಿಕೊಂಡು ಬುಕ್ ಮಾಡ್ಕೊತೀನಿ. ಏನು ಪ್ರೀ ಪ್ಲ್ಯಾನ್ ಇರಲಿಲ್ಲ, ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಸಡನ್ನಾಗಿ ಎಲ್ಲ ಕ್ಯಾನ್ಸಲ್ ಆಗಿರೋದ್ರಿಂದ ಮನೇಲಿ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ರಂಜಿತ್ ಹತ್ರ ಕೇಕ್ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಅವ್ರು ತೊಗೊಂಡು ಬಂದಿದ್ರು. ಪೂಜೆಗೆ ಅಂತ ಸ್ವಲ್ಪ ಹೂವು ತೊಗೊಂಡು ಬಂದಿರಲ್ಲ, ಅದರಲ್ಲಿ ರೋಸು ಎತ್ತಿಟ್ಕೊಂಡು ಆ ಪೆಟಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಟೇಬಲ್ನ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಮುಂಚೆನೇ ಲೈಟಿಂಗ್ಸ್ ಎಲ್ಲ ಇತ್ತು. ನಾನು ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಕೂಡ ಡೆಕೋರೇಷನ್ ಮಾಡೋದಕ್ಕೆ ಬಳಸಿದ್ದೆ ಅಲ್ವಾ, ಅದೇ ಲೈಟಿಂಗ್ಸ್ನ ಕೂಡ ಈ ಆ್ಯನಿವರ್ಸರಿಲೂ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕ್ಯಾಂಡಲ್ಸ್ 6 ಬಂದಿದ್ವು. ಎಲ್ಲ ಕಡೆ ಒಂದೊಂದು ಇಡ್ತಾ ಇದ್ದೀನಿ. ಆಲ್ಮೋಸ್ಟ್ 6 ಕೂಡ ಯೂಸ್ ಮಾಡಿಕೊಂಡೆ. ಮನೇಲಿ ಸ್ವಲ್ಪ ವೈಟ್ ಕ್ಯಾಂಡಲ್ಸ್ ಇತ್ತು, ಬಟ್ ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ ಅಂತ ರೆಡ್ ಕಲರ್ದು ಆರ್ಡ್ರ್ ಮಾಡಿಕೊಂಡೆ. ಆ್ಯಂಡ್ ಈ ಲೈಟಿಂಗ್ ಇವಾಗ ಕನೆಕ್ಟ್ ಮಾಡ್ತಾ ಇದ್ದೀನಿ. ಪ್ಲಗ್ ಸೋಫಾ ಸೈಡ್ ಇದ್ದಿದ್ದೆ ಚೆನ್ನಾಗಿರ್ತಿತ್ತು, ಬಟ್ ಟಿ ವಿ ಸೈಡ್ ಇತ್ತಲ್ವ, ಅಲ್ಲಿಂದನೇ ಕನೆಕ್ಟ್ ಮಾಡ್ಕೋಬೇಕು. ಏನೋ ಲೆಂತ್ ಇದ್ದದ್ರಿಂದ ಸ್ವಲ್ಪ ಯೂಸ್ ಆಯಿತು. ಲೈಟಿಂಗ್ಸ್ ಏನಾದರೂ ಶಾರ್ಟ್ ಇದ್ದಿದ್ರೆ ಈ ರೀತಿ ಡೆಕೋರೇಷನ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಈ ಲೈಟಿಂಗ್ ನಾನು ಪರ್ಚೇಸ್ ಮಾಡಿ ಸುಮಾರು ಒಂದು 3 ವರ್ಷ ಆಯಿತು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಫ್ಲಿಪ್ಕಾರ್ಟಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಇಫ್ ಪಾಸಿಬಲ್ ನಾನು ಆ ಲಿಂಕ್ನ ಹುಡುಕಿ ಟ್ಯಾಗ್ ಮಾಡಿರ್ತೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ 3 ಇಯರ್ಸಿಂದ ಏನೇ ಸೆಲೆಬ್ರೇಷನ್ ಮಾಡಿದ್ರು ಈ ಲೈಟಿಂಗ್ನ ಯೂಸ್ ಮಾಡ್ತೀನಿ. ನನ್ನ ಮಗಳು ಮಲಗಿದ್ಲು. ನಾವು ಡೆಕೋರೇಷನ್ ಎಲ್ಲ ಮುಗಿಸಿ ಅವಳು ಎದ್ದೇಳೋದಕ್ಕೆ ಅಂತಲೇ ವೆಯ್ಟ್ ಮಾಡ್ತಿದ್ವಿ. ಒಂದು 20 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಅವಳು ಕೂಡ ಎದ್ದಿದ್ದಾದಮೇಲೆ ಕೇಕ್ ಕಟ್ ಮಾಡೋಣ ಅಂತೇಳಿ ಎಲ್ಲ ಲೈಟ್ಸ್ ಆಫ್ ಮಾಡ್ಕೊಂಡ್ವಿ. ಆ್ಯಂಡ್ ಡೆಕೋರೇಷನ್ ಹೇಗಿತ್ತು ಅಂತ ನೀವು ದಯವಿಟ್ಟು ಕಮೆಂಟ್ಸಲ್ಲಿ ನನಗೆ ತಿಳಿಸಿ. ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಚೆಕ್ ಮಾಡ್ತೀನಿ. ತುಂಬ ಪ್ಲ್ಯಾಂಡ್ ಏನಿರಲಿಲ್ಲ ಆ್ಯಂಡ್ ನನಗೂ ಪೇಷನ್ಸ್ ಕೂಡ ಇರಲಿಲ್ಲ. ಟೈಮ್ ಕೂಡ ನಮ್ಗೆ ಅಷ್ಟಾಗಿರಲಿಲ್ಲ. ಸೊ ಸಿಂಪಲಾಗೆ ಡೆಕೋರೇಷನ್ ಮಾಡ್ಕೊಂಡ್ವಿ. ನಾನು ಇನ್ಸ್ಟಾಗ್ರಾಮ್ ಫಾರ್ಮೆಟಲ್ಲಿ ಇನ್ಸ್ಟಾಗ್ರಾಮ್ ಫಾರ್ಮೆಟಲ್ಲಿ ವೀಡಿಯೋ ಮಾಡ್ಕೋಬೇಕು ಅಂತ ಒಂದು ಟ್ರೈಪೋಡ್ಗೆ ಹಾಕಿ ಅಲ್ಲಿ ಇಟ್ಟಿದ್ದೀನಿ. ರಂಜಿತ್ ಫೋನಲ್ಲಿ ಯೂಟ್ಯೂಬ್ ಫಾರ್ಮೆಟಲ್ಲಿ ಮಾಡ್ಕೊತಿದ್ದೀನಿ. 2 ಫಾರ್ಮೆಟಲ್ಲೂ ವೀಡಿಯೋ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡು ತುಂಬ ಟೈಮ್ ಕೂಡ ತಗೊಳುತ್ತೆ. ಈ ರೀತಿ ನಾವೇನಾದರೂ ಪ್ಲ್ಯಾಂಡಾಗಿ ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ವೀಡಿಯೋ ಶೂಟ್ ಮಾಡ್ತಾಯಿದ್ರೆ. ನನಗೆ ಪರ್ಟಿಕ್ಯುಲರಾಗಿ ಒಂದು ಫಾರ್ಮೆಟಲ್ಲಿ ವೀಡಿಯೋ ಬೇಕಿತ್ತು. ಅದನ್ನು ಶೂಟ್ ಮಾಡಬೇಕು ಅಂತ ನನ್ನ ಫೋನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಟ್ಯಾಬಲ್ಲಿ ನಮ್ಮ ಮದುವೆ ವಿಡಿಯೋನ ಪ್ಲೇ ಮಾಡ್ಕೊಂಡಿದ್ವಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ ಅಲ್ವಾ, ಅದೇ ವಿಡಿಯೋನ ಪ್ಲೇ ಮಾಡ್ಕೊಂಡಿದ್ವಿ. ನಾವು ಶೂಟ್ ಮಾಡಬೇಕಾದ್ರೆ ಎಲ್ಲಿ ಆ್ಯಡ್ಸ್ ಬರುತ್ತೆ ಅಂತ ನೋಡಿಕೊಂಡು ಹುಷಾರಾಗಿ ಅದನ್ನು ಕೂಡ ಪ್ಲೇ ಮಾಡ್ಕೊಂಡು ಎಲ್ಲನೂ ಸೆಟ್ ಮಾಡ್ಕೊಂಡು ಫೈನಲಿ ನಾವು ಸೆಲೆಬ್ರೇಷನ್ ಮಾಡೋಣ ಅಂತ ನನ್ನ ಮಗಳನ್ನ ಕೂಡ ಕರ್ಕೊಂಡು ಬಂದು ಕೂರಿಸ್ಕೊಂಡು ಈಗ ಸ್ಟಾರ್ಟ್ ಮಾಡ್ಕೊತಿದ್ವಿ. ಅವಳು ಟ್ಯಾಬ್ನೇ ಅಬ್ಸರ್ವ್ ಮಾಡ್ತಿದ್ದಾಳೆ. ಅವಳು ಲೈಟಿಂಗ್ಸ್ ಎಲ್ಲಿ ಕಾಣಿಸುತ್ತೋ ಅಲ್ಲಿ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾಳೆ. ನಾವೆಲ್ಲ ಸೆಲೆಬ್ರೇಷನ್ ಇದರಲ್ಲಿ ಮುಳುಗೋಗಿದ್ರೆ ಅವಳು ಕಂಪ್ಲೀಟ್ ಟ್ಯಾಬ್ ನೋಡೋದ್ರಲ್ಲೇ ಇದ್ಲು. ತುಂಬ ಅಬ್ಸರ್ವ್ ಮಾಡ್ತಾಳೆ ಅನ್ನೋದಕ್ಕಿಂತ ಒಂದು 80 to 90% ಅವಳಿಗೆ ಆಲ್ರೆಡಿ ಎಲ್ಲನೂ ಗೊತ್ತಾಗ್ತಿದೆ. ತುಂಬಾ ಟೈಮ್ ತಗೊಳುತ್ತೆ. ನಾವೇನಾದರೂ ಒಂದು ಪ್ಲ್ಯಾನ್ ಮಾಡಿಕೊಂಡು ಅದೇ ರೀತಿ ವಿಡಿಯೋ ಶೂಟ್ ಮಾಡಬೇಕು, ಅದೇ ರೀತಿ ವಿಡಿಯೋ ಎಡಿಟಿಂಗ್ ಮಾಡಬೇಕು ಅಂತಂದರೆ. ಬಟ್ ಅಷ್ಟು ಎಫರ್ಟ್ ಹಾಕಿ ಒಳ್ಳೆ ಔಟ್ಪುಟ್ ಬಂದಾಗ ತುಂಬಾ ಖುಷಿ ಅಂತ ಅನಿಸುತ್ತೆ. ಓಕೆ ಗಾಯ್ಸ್, ನಾನು ನೆಕ್ಸ್ಟ್ ಡೇಯಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಹೆಂಗೋ ಸಿಂಪಲಾಗಿ ಮನೆಗೆ ಸೆಲೆಬ್ರೇಷನ್ ಎಲ್ಲ ಮುಗಿಸಿದ್ವಿ. ಆ್ಯಂಡ್ ನನ್ನ ಜೊತೆ ನಮ್ಮಮ್ಮ ಕೂಡ ಇದ್ದಾರೆ. ಸ್ವಲ್ಪ ಅವ್ರ ಜೊತೆ ಮಾತಾಡೋದಿದೆ. ಅವ್ರಿಗೊಂದಷ್ಟು ಕ್ವಶನ್ಸ್ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ.
ನೋಡೋಣ ಅವ್ರೇನು ಆನ್ಸರ್ ಮಾಡ್ತಾರೆ ಅಂತ, ನನಗೂ ಕೂಡ ಐಡಿಯಾ ಇಲ್ಲ. ಫುಲ್ ರೆಡಿಯಾಗಿ ಕುತ್ಕೊಬಿಟ್ಟಾರೆ. ಆ್ಯಕ್ಚುಲಿ ಈ ಸೀರಿಯಲ್ ಚೆನ್ನಾಗಿ ಕಾಣಿಸ್ತಿದೆ ಅಮ್ಮ, ಚೆನ್ನಾಗೈತೆ ಸೀರೆ. 1000 ರೂಪಾಯಲ್ಲಿ 1000 ರೂಪಾಯಿನೇ. ಅದೇ ನಾನು ದಸರಾ ಹಬ್ಬಕ್ಕೆ ಕೊಟ್ಟಿದ್ದು, ನಾನು ಅದನ್ನು ವ್ಲಾಗ್ ಮಾಡಿದ್ದೆ. ಇವ್ರೇನಾದರೂ ನೋಡಿದರೆ ಅವ್ರಿಗೆ ನೆನಪಿರುತ್ತೆ. ಇವಾಗ ಒಂದಷ್ಟು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ಬೇಕು ನೀನು. ಏನು ಮಾಡೋಣ? ಇವಾಗ 1 ವರ್ಷ ಆಯ್ತಲ್ವಾ ಮದುವೆಯಾಗಿ ನಾವು, ಏನು ಅನ್ಸುತ್ತೆ? ನೆನ್ನೆಗೆ 1 ವರ್ಷ ಆಯ್ತಲ್ವ ನಮ್ಮ, ಏನು ಅನ್ಸುತ್ತೆ ಇವಾಗ ನಮ್ಮನ್ನು ನೋಡಿದ್ರೆ? ಏನಿಲ್ಲ, ಖುಷಿ ಆಗುತ್ತೆ. ಖುಷಿ ಆಗುತ್ತಾ? ಚೆನ್ನಾಗಿರೋ ಮಗಳು ಹುಟ್ಟವಳೆ, ಕಾಟ ಮಾಡಲ್ಲ. ಹಾಂ, ನಿನಗೆ ಸರಿಯಾಗಿ. ಹಾಂ, ಸ್ವಲ್ಪ ಜೋರಾಗಿ ಮಾತಾಡಬೇಕು. ಆಮೇಲೆ ರಂಜಿನ್ ನೋಡಿದ್ರೆ ಏನು ಅನ್ಸುತ್ತೆ? ಏನಿಲ್ಲ, ಹುಡ್ಗ ಒಳ್ಳೆನ್ ಬಿಡ, ಚೆನ್ನಾಗಿ ನೋಡ್ಕೊಂತಾನೆ ಅಂತ ಮಕ್ಕಳು ಅನ್ಸುತ್ತಾ? ಇವಾಗ ನಾನು ಒಪ್ಪಿ ಅಲ್ವಾ ಮದುವೆ ಆಗಿರೋದು, ನಿಮ್ಮನ್ನು ಒಪ್ಪಿಸಿ ಇವಾಗ ನೀವು ಯಾರಿಗಾದ್ರೂ ಬೇರೆ ನಾವೇ ನೋಡಿ ಕೊಟ್ಟಿದ್ರೆ ಚೆನ್ನಾಗಿರ್ತಿದ್ಲು ಅನ್ಸುತ್ತಾ, ಇಲ್ಲ ಇವಳು ನೋಡಿರೋಳನ್ನಾಗಿರೋದೇ ಚೆನ್ನಾಗಿದ್ದಾಳೆ ಅಂತ ಅನ್ಸುತ್ತಾ? ಏನಿಲ್ಲ, ಇವರೇ ಚೆನ್ನಾಗಿ ಹೋಗ್ಬಿಡು. ನೀವು ಹುಡುಕಿದ್ರು ಇಂಥ ಚೆನ್ನಾಗಿರೋರು ನೋಡ್ಕೊಡ್ಬೇಕು ಅನ್ಸುತ್ತಂತೆ. ನಾವು ಅಪ್ಪಂಗ ನಿನ್ಗೆ ಹೇಳೋ ಇವಾಗ ನಾವು ಅಪ್ಪನ ಬಿಟ್ಟು. ನನಗೇನಿಲ್ಲ ಬಿಡು, ಹುಡುಗ ಒಳ್ಳೆನೇ, ಮನೆ ಕಡೆಗೆ ಏನು ಚೆನ್ನಾಗಿ ನೋಡ್ಕೊತಾರೆ ಅಂತ ಅನ್ಸುತ್ತಾ? ಚೆನ್ನಾಗಿದ್ದೀವಿ ಇಬ್ರು ಅಂತ ಅನ್ಸುತ್ತಾ? ಮೊಮ್ಮಗಳ ಬಗ್ಗೆ ಹೇಳಮ್ಮ ನೀನೊಂದು ಲೈನ್. ಚೆನ್ನಾಗವಳೆ, ಚೆನ್ನಾಗಿ ಹುಟ್ಟವಳೆ, ಚೆನ್ನಾಗಿ ನೋಡ್ಕೊಂತಾನೆ. ಚೆನ್ನಾಗಿ ನೋಡ್ಕೊಂತಾರ? ಅಷ್ಟೇ ಅಲ್ವೇ ನೀವು ತಂದೆ ತಾಯಿ ಎಕ್ಸ್ಪೆಕ್ಟ್ ಮಾಡೋದು? ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಇವಾಗ ಚೆನ್ನಾಗಿದ್ದೀವಲ್ಲ ನಮ್ಮ? ಚೆನ್ನಾಗಿದ್ದೀರ, ಚೆನ್ನಾಗಿದ್ರೆ ಸಾಕು. ಏನು ತಗಂತೀಯ? ಮನೆ ಕಡೆ ತಗೊಂಡು ಏನು ಮಾಡ್ಬೇಕು ಇವಾಗ? ಈ ಯಾವಾಗ ಯಾರಿಗಾರಿಗೆ ಏನೇನಾಗುತ್ತೋ ಹೇಳೋಕ್ಕಾಗಲ್ಲ. ಇರೋವರೆಗೂ ನೆಮ್ಮದಿಯಾಗಿ ಖುಷಿಯಾಗಿದ್ರೆ ಸಾಕು. ರಂಜಿ ನೋಡಿ ಇವಾಗೆಲ್ಲ ನನಗೂ ಮನೆ ಕೆಲಸದಾಗ ಎಷ್ಟು ಹೆಲ್ಪ್ ಮಾಡೋದು, ನನ್ನ ಅರ್ಥ ಮಾಡ್ಕೊತಾರೆ. ನನಗೆ ಸುಸ್ತಾದಾಗ ಮಗಳನ್ನ ನೋಡ್ಕೊಳ್ರಿ ಅಂದರೆ ಸ್ವಲ್ಪ ಹೊತ್ತು ಸುಧಾರಿಸ್ತಾರೆ. ಬೇರೆ ಕಡೆ ಹೆಂಗೋ ಯಾರ್ಯಾರು ಹೆಂಗೆಂಗೋ ಈ ಕಾಲದಲ್ಲಿ ಹೇಳೋಕ್ಕಾಗಲ್ವಲ್ಲ. ನಿಮಗೆ ಟೆನ್ಷನ್ ಆಗೋದು ಅವಾಗ. ಈಗ ಅಮ್ಮರ ಮನೆಗೆ ಅಲ್ಲೇ 9 ತಿಂಗಳು ತನಕ ಈಗ ಬೇರೆ ಆಗಿದ್ರೆ ಇವರಾದರೆ ಪಾಪ ಎಷ್ಟೊತ್ತಿಗೆ ಬರ್ತೀರಂತ ಬಂದು ಕರ್ಕೊಂಡೇ ಬಂದುಬಿಟ್ರು. ಹೆಂಗ ಹೇಳೋಕ್ಕಾಗಲ್ಲ ಬೇರೆಯವ್ರದ್ದು. ಇವಾಗ ಹೆಂಗೋ ಚೆನ್ನಾಗಿದ್ದೀವಿ, ಇರೋದ್ರಲ್ಲೇ ನೆಮ್ಮದಿಯಾಗಿದ್ದೀವಿ ಅಷ್ಟೇ. ಏನು ಮಾಡೋಣ ಏನಿಲ್ಲ, ನಮಗೆ ಸಾಕು ಇರೋದ್ರಲ್ಲೇ ಅಷ್ಟೇ. ನಮ್ಮ ಅಪ್ಪಂಗೆ ಸ್ವಲ್ಪ ಐತೆ, ಅದು ಒಂದು ಕಡೆ ಐತೆ ಅಷ್ಟೇ. ಅವ್ರಿಗೂ ಒಳ್ಳೆ ಹುಡುಗನೇ, ಸಾಕು ಚೆನ್ನಾಗಿದ್ದಾರೆ ಅಂತ ಅನಿಸುತ್ತಲ್ಲ. ನಮ್ಮ ಅಪ್ಪಂಗೆ ನನ್ನ ಮಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವಳನ್ನ ರಿಸೀವ್ ಮಾಡ್ಕೊಂಡಿರೋ ವೇನೇ ನಂಗೆ ತುಂಬ ಇಷ್ಟ ಆಯಿತು. ಏನೋ ಲಕ್ಕಿ ಚಾಮನ ಥರ ರಿಸೀವ್ ಮಾಡ್ಕೊಂಡಿದ್ದಾಳೆ. ಏನಾದರೂ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವಳ ಫೇಸ್ನ ನೋಡೇ ಹೋಗ್ತಿದ್ರು ಊರಲ್ಲಿರುವಾಗ. ಏನೋ ನೀವೇ ನೋಡಿದ್ದೀರಲ್ವ ಇವಾಗ ಅವಳನ್ನ, ಒಂಥರ ಮಖದಲ್ಲಿ ಕಳೆ ಚೆನ್ನಾಗೈತೆ, ನಗು ಮುಖ, ಲಕ್ಷ್ಮಿ ಕಳೆ ಅಂತ ಈ ರೀತಿ ಅವರು ಬಿಲೀವ್ ಮಾಡೋದು. ಆ್ಯಂಡ್ ನಮ್ಮ ಮನೇಲಿ ನಾವು ಅಷ್ಟೇ ಅದೇ ಥರ ಬಿಲೀವ್ ಮಾಡ್ತಿದ್ವಿ. ಅವಳೊಂಥರ ಲಕ್ಕಿ ಚಾಮ್ ಇದ್ದಂಗೆ ನನಗೂ ರಂಜಿತ್ಗೂ. ಇಷ್ಟು ಬೇಗ ಹೆಂಗೆ ಹೇಳ್ತೀರಾ ಅಂತ ಅನ್ಸ್ಬೋದು, ಬಟ್ ಸುಮಾರಷ್ಟು ವಿಷಯ ನಮ್ಮ ಲೈಫಲ್ಲಿ ಚೇಂಜ್ ಆಗಿದೆ ಅವಳು ಬಂದಮೇಲೆ. ಎಲ್ಲನೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋಕ್ಕಾಗಲ್ಲಲ್ವ. ಆ್ಯಂಡ್ ಇನ್ನೊಂದು ನಾನು ಅಡ್ರೆಸ್ ಮಾಡಲೇಬೇಕು, ಕೆಲವರು ಅಂದರೆ ಎಲ್ಲೋ ಒಬ್ಬೊಬ್ಬರು ನೆಗೆಟಿವ್ ಆಗಿ ಮಾತಾಡೋರು ಇದ್ದೇ ಇರ್ತಾರೆ. ಮನೆಯವ್ರನ್ನ ನೋಡಿ, ಅಂದರೆ ಮನೆಯವ್ರು ತೋರಿಸಿರೋರ್ನಾಗಿಲ್ಲ, ಅವ್ರು ಒಪ್ಪಿ ಮದುವೆ ಆಗಿದ್ದಾರೆ ಅಂತ. ಇವಾಗ ಅರೇಂಜ್ ಮ್ಯಾರೇಜ್ ಆಗಲಿ ಲವ್ ಮ್ಯಾರೇಜ್ ಆಗಲಿ, ಅಟ್ ಎಂಡ್ ಆಫ್ ದಿ ಡೇ ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಂಡರ್ಸ್ಟ್ಯಾಂಡಿಂಗಲ್ಲಿ ಅಲ್ವ ನಮ್ಮ? ಅದು ಇಂಪಾರ್ಟೆಂಟು. ಇದು ಲವ್ ಮ್ಯಾರೇಜ್ ಅಂದಿದ ತಕ್ಷಣ ಅದೇನು ದೊಡ್ಡ ಕ್ರೈಮ್ ಅಲ್ಲ. ನಾವೂ ಮನೇಲಿ ಒಪ್ಪಿಸಿ, ದೊಡ್ಡವ್ರ ಆಶೀರ್ವಾದದಿಂದ ಅವ್ರ ಮನೆಯವ್ರನ್ನೂ ಒಪ್ಪಿಸಿ ಎಲ್ಲರೂ ಆಶೀರ್ವಾದ ಪಡ್ಕೊಂಡು ಮದುವೆ ಆಗಿರೋದು. ಆ್ಯಂಡ್ ಇವತ್ತಿಗೆ ನಾವಿಬ್ಬರು ತುಂಬ ಚೆನ್ನಾಗಿದ್ದೀವಿ. ಅಟ್ ಎಂಡ್ ಆಫ್ ದಿ ಡೇ ಒಬ್ರಿಗೊಬ್ರು ಎಷ್ಟು ಲಾಯಲಾಗಿರ್ತೀವಿ ಅನ್ನೋದು ಇಂಪಾರ್ಟೆಂಟು. ಆ್ಯಂಡ್ ಎಷ್ಟು ಅರ್ಥ ಮಾಡ್ಕೊತೀವಿ, ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ, ಅದು ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರಲಿ. ಅಷ್ಟೇ. ಅಮ್ಮರು ನಾವು ಒಪ್ಸೇ ಅಲ್ವಾ ನಾವು ಮದುವೆ ಆಗಿರೋದು. ಎಲ್ಲರೂ ಒಬ್ಬೊಬ್ಬರು ಅದನ್ನೇ ನೆಗೆಟಿವ್ ಆಗಿ ಏನೋ ಲವ್ ಮ್ಯಾರೇಜ್ ಆಗಿರೋದು, ಅವಳು ಒಪ್ಪಿ ಆಗಿರೋದು, ಒಬ್ಬೊಬ್ಬರು ಮಾತಾಡೋರು ಇರ್ತಾರಲ್ವ, ಆ ಥರ ಅಂಥವ್ರಿಗೆ ಹೇಳ್ತಿರೋದಷ್ಟೇ. ನೀವು ಯಾರಾದರೂ ತುಂಬ ಜನ ಲವ್ ಮಾಡಿ ಮದುವೆ ಆಗಿರೋರು ಇರ್ತೀರ, ಯಾರಾದರೂ ಆ ಥರ ರಿಲೇಷನ್ ಆಗಿ ಹೇಳ್ತೀರ, ತಲೆ ಕೆಡಿಸ್ಕೋಬೇಡಿ. ನೀವು ಚೆನ್ನಾಗಿರೋದು ನೋಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿಗೆ ಫಸ್ಟ್ ಪ್ರಿಯಾರಿಟಿ ಕೊಡಿ ಅಷ್ಟೇ. ಇನ್ನೇನು ಹೇಳಿ, ರಂಜಿತ್ ಬಗ್ಗೆ ಆಲ್ಮೋಸ್ಟ್ ನೀವೇ ಎಲ್ಲ ವ್ಲಾಗಲ್ಲೂ ನೋಡಿರ್ತೀರ, ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರು ನಿಮಗೆ ಅಂತ. ಹೌದು, ತುಂಬ ವಿಷಯದಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನನಗೇನೋ ತುಂಬ ಖುಷಿ ಇದೆ. ನನ್ನ ಡಿಸಿಷನ್ ಯಾವತ್ತೂ ರಾಂಗ್ ಅಂತ ನನಗನ್ಸಿಲ್ಲ. ಬೆಸ್ಟ್ ಪಾರ್ಟ್ನರ್ನೇ ಸೆಲೆಕ್ಟ್ ಮಾಡಿ ನಾನು ಮದುವೆ ಆಗಿದ್ದೀನಿ. ಆ್ಯಂಡ್ ಇವತ್ತಿಗೆ ನಮ್ಮ ಮಗಳು ನಮ್ಮ ಜೊತೆಗಿದ್ದಾಳೆ. ಫಸ್ಟ್ ಇಯರ್ ಆ್ಯನಿವರ್ಸರಿ ತುಂಬಾ ಸ್ಪೆಷಲ್ ನಮಗೆ. ನಾವೆಲ್ಲೂ ಆಚೆ ಹೋಗಿ ಸೆಲೆಬ್ರೇಟ್ ಮಾಡಲೇಬೇಕು ಅಂತಲ್ಲ, ಲೈಫಲ್ಲಿ ಕೆಲವೊಂದಷ್ಟು ಆ್ಯಡ್ ಆಗಿರ್ತವೆ. ನಮಗೆ ನಮ್ಮ ಮಗಳು ಆ್ಯಡ್ ಆಗಿರೋದು. ನೆನ್ನೆ ಮಳೆ ಬಂದಿರೋದ್ರಿಂದ ಎಲ್ಲ ಪ್ಲ್ಯಾನ್ಸ್ ಕ್ಯಾನ್ಸಲ್ ಆಗೋಗ್ಬಿಡ್ತು.
ಮನೆಯಲ್ಲೇ ಸೆಲೆಬ್ರೇಷನ್ ಮಾಡಿ ಮುಗಿಸ್ಬಿಟ್ವಿ. ಇನ್ನೇನಮ್ಮ ಹೇಳ್ತೀಯಾ? ರಂಜಿತ್ ಹತ್ರ ಮಾತಾಡಿಸ್ಬೇಕು, ಅವ್ರ ಹತ್ರ ನೆನ್ನೆ ಮಾತಾಡ್ಸೋಣ ಅಂದ್ಕೊಂಡೆ. ಕರೆಂಟ್ ಆನ್ ಆ್ಯಂಡ್ ಆಫ್ ಆಗ್ತಾನೆ ಇತ್ತು. ಇವತ್ತು ಸಂಜೆ ಡ್ಯೂಟಿ ಅಂತ ಬಂದಿದ್ದ ತಕ್ಷಣ ಅವ್ರ ಹತ್ರ ಕೆಲವೊಂದಷ್ಟು ವಿಷಯಗಳು ಮಾತಾಡೋಣ, ನನ್ನ ಬಗ್ಗೆ ಏನಾದರೂ ಕೇಳೋಣ ಅಷ್ಟೇ. ಏನು ಅವ್ರು ಸ್ವಲ್ಪ ಶೈ ನೇಚರು. ನಮ್ಮ ಹತ್ರ ಎಲ್ಲ ಚೆನ್ನಾಗೇ ಮಾತಾಡ್ತಾರೆ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸ್ವಲ್ಪ ಶೈ ಅವ್ರಿಗೆ. ಏನು ಮಾತಾಡೋದು ಎತ್ತಾ? ನಮ್ಮ ಹತ್ರ ಆದರೆ ಕ್ಯಾಮ್ರಾ ಆನ್ ಮಾಡಿ ಸುಮ್ಮನೆ ಮಾತಾಡ್ಸ್ಬೇಕು. ದೂರ ಇಟ್ಟು ನಮ್ಮ ಅಮ್ಮ ಪರವಾಗಿಲ್ಲ ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಅಪ್ಪನೂ ತುಂಬ ಚೆನ್ನಾಗಿ ಮಾತಾಡ್ತಾರೆ ಕ್ಯಾಮ್ರಾ ಮುಂದೆ. ನನ್ನ ತಂಗಿ ಸ್ವಲ್ಪ ಶೈ, ನನ್ನ ಮಗಳೂ ಮುಂದಕ್ಕೆ ಅವಳೇನು ಆ ಥರ ಶೈ ಅಲ್ಲ. ಈಗಲೇ ನೋಡಿರ್ತೀರ, ಕ್ಯಾಮ್ರಾ ಆನ್ ಮಾಡಿದ್ರೆ ಅಲ್ಲ, ನಾವು ಸುಮ್ಮನೆ ಹೋಗಲ್ಲಿ ನಿಂತ್ಕೊಂಡ್ರು ನಗ್ತಿರ್ತಾಳೆ. ತುಂಬ ಡೀಪ್ ಸ್ಲೀಪಲ್ಲಿ ಇರ್ತಾಳೆ. ಏನಾದರೂ ಒಂದು ಸ್ವಲ್ಪ ನಾವು ಸೌಂಡ್ ಮಾಡಿ ಡಿಸ್ಟರ್ಬ್ ಆಗಿ ಅವಳು ಎದ್ಬಿಡ್ತಿರಲ್ಲ, ಅವಾಗ ಅವಳು ಸಿಟ್ಟಾಗಿರೋದಿಲ್ಲ, ನಗ್ತಾ ಇರ್ತಾಳೆ. ಸ್ಮೈಲಿ ಫೇಸ್ ಅವಳದಂತೂ. ಅದನ್ನ ನೋಡೋದಕ್ಕೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಇವಾಗ ಅವಳು ಮಲಗಿದಾಳೆ, ಆಚೆ ತೊಟ್ಲಲ್ಲಿ ಹಾಕಿದ್ದೀವಿ. ನಾವು ಸ್ವಲ್ಪ ಕಬೋರ್ಡೆಲ್ಲ ಕ್ಲೀನ್ ಮಾಡ್ಕೋಬೇಕು, ಹಂಗಾಗಿ ರೂಮಿಗೆ ಬಂದ್ವಿ. ಅದನ್ನು ಕೂಡ ನಾನು ಸಪ್ರೇಟ್ ವ್ಲಾಗ್ ಮಾಡಿ ಈ ವ್ಲಾಗ್ ಆದಮೇಲೆ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ನ ಸಂಜೆ ರಂಜಿತ್ ಬಂದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಹಾಯ್, ಆ್ಯನಿವರ್ಸರಿ ಆಯಿತಾ? ಗಿಫ್ಟ್ ಅಲ್ರಿ? ಗಿಫ್ಟ್ ಕೊಟ್ಟಿಲ್ವಾ ಅಲ್ಲಿ ಅಮ್ಮಿ? ಇದು ನಾನು ಕೊಟ್ಟಿರೋದು. ಇಬ್ರದ್ದು ಇದೆ ಗಿಫ್ಟಾ? ನೀವು ನನಗೆ ಕೊಟ್ಟಿರೋದು, ನಾನು ನಿಮಗೆ ಕೊಟ್ಟಿರೋದು. ಹೌದು. ಬೆಸ್ಟ್ ಗಿಫ್ಟ್ ಅಲ್ವಾ? ಹೆಂಗಿತ್ತು 1 ಇಯರ್ ಮ್ಯಾರೇಜ್ ಲೈಫ್? ಚೆನ್ನಾಗಿತ್ತು. ಚೆನ್ನಾಗಿತ್ತು, ಸೂಪರಾಗಿತ್ತು. ಇವೆರಡು ಬಿಟ್ಟು ಬೇರೆ ಏನಾದರೂ ಹೇಳ್ರಿ. ಎಕ್ಸಲೆಂಟ್ ಆಗಿತ್ತು. ಒಂದೆರಡು ಲೈನಲ್ಲಿ. ಏನು ಅದೇ ಹೊಸದಾಗಿ ಹೊಸ ಲೈಫು. ಹಾಂ, ಪಾರ್ಟ್ ಅದೇ ಅಂತಾರಲ್ಲ, ಸೆಕೆಂಡ್ ಲೈಫ್ ಅಂತಾರಲ್ಲ, ಹಾಂ. ಹಂಗೆ. ಚೆನ್ನಾಗಿತ್ತಾ? ಚೆನ್ನಾಗಿ. ನನ್ನ ಬಗ್ಗೆ ಏನಾದರೂ ಸ್ವಲ್ಪ ಹೇಳ್ತೀರಾ? ನನ್ನ ಬಗ್ಗೆ ನಾನು ಯಾವ ಥರ, ಏನು ಇಷ್ಟ ನನ್ನಲ್ಲಿ? ಒಂದು ಕ್ವಾಲಿಟಿ ಹೇಳು. ನನ್ನಲ್ಲಿ ಏನು ಕ್ವಾಲಿಟಿ ಇಷ್ಟ ನಿಮಗೆ? ದುಡ್ಡು ಖರ್ಚು ಮಾಡೋಷ್ಟು ಸಿಕ್ಕಾಗುತ್ತೆ. ಅದು ಇಷ್ಟನಾ ನಿಮಗೆ? ಇಷ್ಟ ಇಲ್ಲ ಅಲ್ಲ, ಏನು ಇಷ್ಟ? ಏನು ಇಷ್ಟ? ಏನು ಬರೀ ದುಡ್ಡು ಖರ್ಚು ಮಾಡಿಸೋದೇ. ಅಲ್ಲ ರೀ, ನನ್ನಲ್ಲಿ ಏನು ಕ್ವಾಲಿಟಿ ಇಷ್ಟ ನಿಮಗೆ? ಅಡುಗೆ ಮಾಡ್ತೀವಿ ಚೆನ್ನಾಗಿ. ಚೆನ್ನಾಗಿ ಅಡುಗೆ ಮಾಡ್ತೀನಾ? ಅದು ಬಿಟ್ಟರೆ? ಅದು ಬಿಟ್ಟರೆ ಅದೇ ಅಡುಗೆ ಮಾಡೋದು ಜಸ್ಟ್ ಚೆನ್ನಾಗಿ. ನೀವು ನೋಡಿದ್ರೆ ಅದೇ ಥರ ಜಾಸ್ತಿ ಮಾಡೋದು. ಪಾಪು ಆದಮೇಲೆ ನಿಮಗೆ ಮುಂಚೆ ಹೇಳ್ತಿದ್ರಲ್ಲ ಪ್ರೆಗ್ನೆಂಟ್ ಇದ್ದಾಗ, ಪಾಪು ಆದಮೇಲೆ ನಿಮ್ಗೆ ಸ್ವಲ್ಪ ಪೇಷನ್ಸ್ ಇರಬೇಕು, ಅತ್ತಾಗೆಲ್ಲ ಎತ್ಕೊಂಡು ನೋಡ್ಕೊತಿರ್ಬೇಕು, ಕಾಟ ಕೊಡ್ತಿರ್ತಾರೆ ಚಿಕ್ಕ ಮಕ್ಕಳು ಅಂತ. ಅದನ್ನೆಲ್ಲ ಹೆಂಗೆ ಹ್ಯಾಂಡ್ಲ್ ಮಾಡ್ತಿದ್ದೀನಿ ನ್ಯೂ ಮಾಮ್ ಫೇಸ್ನ? ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಕ್ಸ್ಪೆಕ್ಟೇ ಮಾಡಿರಲಿಲ್ವಾ? ಇಷ್ಟೊಂದು ಪೇಷನ್ಸ್ ಇರುತ್ತೆ ನಿಮಗೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ನಾನು ಎಷ್ಟು ನಿದ್ದೆ ಹೋದಿತ್ತಾನೆ. ಪಕ್ಕತ್ತು. ಬಟ್ ನಾನು ಈಗಲೂ ಮನೆಕಂತೀರ 9 ಗಂಟೆವರೆಗೂ? ಯಾವಾಗ ನೀವೇನಾದರೂ ಲೇಟಾಗಿ ಹೋಗ್ತೀನಿ ಅಂದರೆ ಮಲಗ್ತೀನಿ ವೀಕೆಂಡಲ್ಲಿ. ವೀಕ್ ಡೇಸಲ್ಲಿ ಎದ್ದು ಅಡುಗೆ ಮಾಡ್ಕೊಡ್ತೀನಿ ಅಲ್ವಾ? 8 ಗಂಟೆ ತನಕ ಅದೇ ಬಾದ್ ನೀವು. ಅಂದರೆ ನೀವು 10-11 ಗಂಟೆಗೆ ಹೋಗ್ತೀರ, ಅದಕ್ಕೆ ನಿಧಾನಕ್ಕೆ ಎದ್ದು ಮಾಡ್ತೀನಿ. ಲೈಟ್ ಅಂದರೆ ನೈಟ್ ಟೈಮ್ ನಿದ್ದೆ ಆಗಿರಲ್ಲ, ಅದಕ್ಕೆ ನಿಧಾನವಾಗಿ ಎದ್ದೊಳೋದು. ಓಕೆ. ಅದಾದಮೇಲೆ ಅಷ್ಟೇ. ಮ್ಯಾರೇಜ್ ಲೈಫ್ ಫಸ್ಟ್ ಇಯರ್ ಸೂಪರಾಗಿತ್ತು. ಒಳ್ಳೆ ಹೆಂಡತಿ ಸಿಕ್ಕಿದಾಳಲ್ವಾ ನಿಮಗೆ? ಅದೃಷ್ಟ ಮಾಡಿದ್ದೀರಾ? ನಾನು ಅದೃಷ್ಟ ಮಾಡಿದ್ದೀನಿ, ನಾನು ಒಪ್ಕೊತೀನಿ ಅದನ್ನು. ನೀವು? ಅಷ್ಟೇ. ಅದರಲ್ಲೂ ಮುದ್ದಾದ ಮಗಳನ್ನ ಕೊಟ್ಟಿದ್ದೀನಿ ಅಲ್ರಿ. ಮುದ್ದಾದ ಹೆಂಡ್ತಿ, ಮುದ್ದಾದ ಮಗಳು, ಇನ್ನೇನು ಬೇಕು ಲೈಫಲ್ಲಿ ನಿಮಗೆ? ಅವರು ಮ್ಯಾಚ್ ನೋಡೋದ್ರಲ್ಲಿ ಫುಲ್ ಬ್ಯುಸಿ. ಅವ್ರು ಮ್ಯಾಚ್ ನೋಡ್ತಾವ್ರೆ, ನಾನಿಲ್ಲ ನನ್ನ ಮಗಳನ್ನ ಮಲಗಿಸೋದ್ರಲ್ಲಿ ಬ್ಯುಸಿ. ಅವಳು ಹಿಂಗೆ ತೂಗ್ತಾನೇ ಇರ್ಬೇಕು, ಅವಾಗಲೇ ಮಲ್ಕೊಳ್ಳೋದು. ಇನ್ನು ಯಾರ ಹತ್ರನೂ ಮಲ್ಕೊಳ್ಳಲ್ಲ. ಅವ್ರ ಅಪ್ಪಂಗೂ ಸ್ವಲ್ಪ ರೂಢಿ ಆಗಿದ್ದಾಳೆ, ಬಟ್ ಮಲಗಬೇಕಾದ್ರೆ ನೈಟ್ ಟೈಮ್ ಎಕ್ಸ್ಪೆಷಲಿ ನಾನೇ ಬೇಕು ಅವಳಿಗೆ. ಅವಳ ಅಮ್ಮನ ಪ್ರೀತಿ ಎಷ್ಟು ಕೊಟ್ಟಿದ್ದೀನಿ ನಾನು ಅವಳಿಗೆ. ಅಷ್ಟೇನಾ? ಎಲ್ಲರೂ ನಮಗೆ ವಿಶಸ್ ಕಳಿಸಿದ್ರು, ಅವ್ರಿಗೇನಾದರೂ ಹೇಳ್ತೀರಾ? ಥ್ಯಾಂಕ್ಸ್ ಅಷ್ಟೇನಾ? ಎಲ್ಲ ನಿಮ್ಮ ಕಮೆಂಟ್ಸ್ ಎಲ್ಲ ಅವರು ನೋಡ್ತಾರೆ, ಆಯಿತಾ? ಯಾರ್ಯಾರು ನನ್ನ ಮಗಳು ರಂಜಿತ್ ಥರ ಇದ್ದಾರೆ ಅಂತ ಕಮೆಂಟ್ ಮಾಡಿದಾರೋ ಅವರೆಲ್ಲರೂ ಸ್ಪೆಷಲ್ ಥ್ಯಾಂಕ್ಸ್. ಹೌದು, ಅವಳು ನಿಮ್ಮ ಥರನೇ. ಬೇಕಾದ್ರೆ ನಾನು ನಿಮ್ದು ಯಾವುದಾದ್ರೂ 7th ಸ್ಟ್ಯಾಂಡರ್ಡಲ್ಲಿ ತೆಗೆದಿರೋ ಫೋಟೋ ಇದೆಯಲ್ಲ, ಅದೂ ಇವಳದು ಪಿಕ್ ಹಾಕ್ತೀನಿ. ಅವ್ರಿಗೂ ಗೊತ್ತಾಗುತ್ತೆ, ಅವಾಗ ಇನ್ನೂ ನೀಟಾಗಿ ಗೊತ್ತಾಗುತ್ತೆ. ಸರಿ, ಓಕೆ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ. ಐ ಹೋಪ್ ನೀವೆಲ್ಲರೂ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರ ಅಂತ. ಆ್ಯಂಡ್ ಈ ವ್ಲಾಗಲ್ಲಿ ಇನ್ನೂ ಯಾರೆಲ್ಲ ವಿಶಸ್ ಮಾಡ್ತಿರೋ ಅವ್ರಿಗೆಲ್ರಿಗೂ ಅಡ್ವಾನ್ಸ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಮತ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ಆ್ಯಂಡ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್ ಬಾಯ್.